ದಸರಾ ವೈಭವವೇ ಒಂದು ಸಾಂಸ್ಕೃತಿಕ ವೈಭವವೇ ಹೊರತು ಒಂದು ಜಾತಿಯ ಧರ್ಮದ ವೈಭವಕ್ಕಲ್ಲ ಇರುವಂಥದ್ದು. ಅದರಲ್ಲೂ ಬುಕರ್ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಹೆಣ್ಣುಮಗಳು ಕನ್ನಡದಲ್ಲಿ ಇವಾಗ ಕನ್ನಡಕ್ಕೆ ಒಂದು ಗರಿ ತಂದು ಕೊಟ್ಟಿದ್ದಾಳೆ. ಅದನ್ನು ನೀವು ಕೆಟ್ಟಾಗಿ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ತಾವು ಕರೆದಿದ್ದೀರಾ, ಸಂತೋಷ, ಸ್ವಾಗತ. ಬಟ್ ಈಗ ಈ ಸಮಸ್ಯೆನ ಕರಿಬೇಕು. ನೀವೆಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡಿ, ಅಥವಾ ನೀವೇ ಹೇಗಿದ್ರು ಕರೆದು ಅವರೇ ಉದ್ಘಾಟನೆ ಮಾಡೋದು. ಹೌದು, ಯಾರು ಯಾವ ಗಲಾಟೆನೂ ಇಟ್ಕೋಬಾರ್ದು, ಅವರೇನೆ ದಸರಾವನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಒಂದು ಫುಲ್ ಸ್ಟಾಪ್ ಹಾಕಿದ್ದಕ್ಕೆ. ಅದು ಬಿಟ್ಬಿಟ್ಟು ಸುಮ್ಮನೆ ಇದೇನಾಗ್ತಾಯಿದೆ ಅಂತಂದರೆ, ಇಲ್ಲಿ ಸರ್ಕಾರನೂ ಕೆಲಸ ಮಾಡ್ತಾಯಿಲ್ಲ, ಅಭಿವೃದ್ಧಿ ಕೆಲಸ. ಈ ವಿರೋಧ ಪಕ್ಷನೂ ಯಾಕೆ ಮಾಡ್ತಾಯಿಲ್ಲ ಅಂತ ಕೇಳ್ತಾ ಇಲ್ಲ. ಅದು ಬಿಟ್ಬಿಟ್ಟು ಕೆಲಸಕ್ಕೆ ಬಾರದು ತೊಗೊಂಡು ಸುಮ್ಮನೆ ಜನ ಕೂಗಾಟ ಮಾಡೋದು, ಸ್ವಲ್ಪ ಡಿವಿಯೇಟ್ ಮಾಡ್ತಾಯಿದ್ದಾರೆ ಜನರ ಮನಸ್ಸನ್ನು. ಅಭಿವೃದ್ಧಿಯ ಪಥದಿಂದ ಸರ್ಕಾರದ ವಿರೋಧ ಪಕ್ಷದ ಅವರ ಕೈಂಕರ್ಯ, ಅವರ ಜವಾಬ್ದಾರಿ ಏನಿದೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಸುಮ್ಮನೆ ಬೇಕಿಲ್ಲದೆ ಎಷ್ಟು ಥರ ಗಲಾಟೆಗಳಾಗ್ತಾಯಿದ್ವು. ಚೀ ಸ್ವಲ್ಪ ತಪ್ಪು ಮಾಡಿದರು. ಚಾಮುಂಡಿ ಬೆಟ್ಟ ಸರ್ವರ ಧಾರ್ಮಿಕ ಆಚರಣೆಗಳಿಗೆ ಅವಕಾಶ ಇರುವಂಥದ್ದು. ಯಾರು ಬೇಕಾದ್ರೂ ಬಂದು ನೀವು ಪೂಜೆ ಮಾಡ್ಬೋದಾ? ಅಲ್ಲೇನಾದರೂ ನೀವು ಮುಸ್ಲಿಂ ಬಂದಂತ ಆಚೆ ಕಳಿಸಿದಾರ, ಕ್ರಿಶ್ಚಿಯನ್ ಬಂದಂತ ಆಚೆ ಕಳಿಸಿಲ್ಲ. ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ಬಂದು ಚಾಮುಂಡೇಶ್ವರಿ ಕಾಪಾಡು ತಾಯಿ ಅಂತ ಹರಕೆ ಹೊತ್ತು ಹೋಗ್ತಾರೆ. ಒಂದೊಂದು ಸರಿ ಬಾಗಿಲಲ್ಲೇ ಕಾಯಿ ಹೊಡೆದು ಹೋಗ್ತಾರೆ ಅವರು. ಆದ್ದರಿಂದ ಚಾಮುಂಡೇಶ್ವರಿಯ ಸನ್ನಿಧಾನ ಅದು ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಜನ ದಯವಿಟ್ಟು ಯಾವುದಕ್ಕೂ ಗೊಂದಲಕ್ಕೆ ಒಳಗಾಗಬಾರ್ದು. ಈಗ ಯಾರನ್ನು ಕೂಡ ಈಗ ಧರ್ಮಸ್ಥಳದಲ್ಲಿ ಏನೇನೋ ಅಲ್ಲಿ ಸತ್ಯನ, ಅಲ್ಲಿ ಧರ್ಮವನ್ನು ನೀವು ಯಾರು ತಗೊಂಡೋಕ್ಕಾಗುತ್ತಾ? ಕೆಡ್ಸೋಕ್ಕಾಗುತ್ತಾ? ನೋ, ನೆವರ್. ಇಲ್ಲೂ ಅಷ್ಟೇ, ಚಾಮುಂಡಿನೇ, ಮಹಿಷಮರ್ದಿನಿ ಮಹಾರಾಜರು, ಚಾಮುಂಡಿ ಬೆಟ್ಟನೂ ಮಹಾರಾಜರು ಮಾಡ್ತಿರು. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನು ತಾವು ಯಾರೂ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾನು ನಮ್ಮ ವಿಶೇಷವಾಗಿ ಮೈಸೂರು ಮಹಾಸಂಸ್ಥಾನದ, ಮೈಸೂರು ಜಿಲ್ಲೆಯ, ಮೈಸೂರು ನಗರದ ನಮ್ಮೆಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ವಿನಂತಿ ಮಾಡ್ತಾಯಿದ್ದೀನಿ. ಈ ದಸರಾ ಉದ್ಘಾಟನೆ ಒಂದು ಮುಸ್ಲಿಂ ಮಹಿಳೆ ಮಾಡ್ತಾ ಇರೋದನ್ನು ದಯಮಾಡಿ ಅದನ್ನು ಒಳಬಾರ್ದು. ಅವಳ ಮನಸ್ಸು ಭಾಳ ಇಂಪಾರ್ಟೆಂಟ್ ರೀ. ನಮ್ಮನ್ನು ಆಡೋದು ಯಾರು? ನನ್ನ ಮನಸ್ಸು. ಆ ಮನಸ್ಸನ್ನೇ ನೀವು ಹಾಳು ಮಾಡ್ತಾ ಇದ್ದೀರಲ್ರಿ. ಹಾಗಾಗಿ ನಾನು ಮತ್ತು ಜನರಲ್ಲಿ ವಿನಂತಿ ಮಾಡ್ತೀನಿ, ಬಾನು ಮಸ್ತಾಕ್ ಅವರು ನಮ್ಮ ದಸರಾವನ್ನು ಚಾಮುಂಡಿ ಬೆಟ್ಟದಲ್ಲೇ ಉದ್ಘಾಟನೆ ಮಾಡಲಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದಾರೆ.